ಮನುಷ್ಯರಲ್ಲಿ ಭರವಸೆವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಭಾನುವಾರ 21 ಡಿಸೆಂಬರ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 14ನೇ ವಚನ. ಆ ವಾಕ್ಯವೆಂಬುವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಪ್ರೀತಿ ತನ್ನೊಬ್ಬನೇ ಮಗನನ್ನು ಮನುಷ್ಯನಾಗಿ ಕಳಿಸುವುದರಲ್ಲಿ ನಾವು ನೋಡುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ವಾಕ್ಯವೆಂಬವನು ನರವತಾರ ಎತ್ತಿದನು. ಕರ್ತನಲ್ಲಿ ಪ್ರಿಯರೇ, ದೇವರು ಅದ್ಭುತವಾಗಿ ನಮ್ಮನ್ನು ಪ್ರೀತಿಸುತ್ತಾನೆಂಬುದಾಗಿ ತನ್ನ ಮಗನನ್ನು ಕಳಿಸುವುದರ ಮೂಲಕವಾಗಿ ತೋರಿಸಿದ್ದಾನೆ. ಬೇರೆ 3 ಸುವಾರ್ತೆಗಳ ಹಾಗೆ ಯೋಹಾನನು ಯೇಸು ಕ್ರಿಸ್ತನ ಜನ್ಮ ಅಥವಾ ವಂಶಾವಳಿ ಅಥವಾ ಸ್ನಾನಿಕನಾದಂಥ ಯೋಹಾನನ ಆರಂಭ ಇದರಲ್ಲಿ ಯಾವುದರಲ್ಲೂ ಪ್ರಾರಂಭ ಮಾಡದೆ ಯೇಸು ಕ್ರಿಸ್ತನು ನಿರಂತರವಾಗಿ ಇರುವಂಥವನೆಂಬುದಾಗಿ, ಆದಿಯಲ್ಲಿ ವಾಕ್ಯವಿತ್ತು ಎಂಬುದರ ಮೂಲಕವಾಗಿ ಇಡೀ ಲೋಕಕ್ಕೆ ಯೇಸು ಕ್ರಿಸ್ತನು ನಿರಂತರ, ಯೇಸು ಕ್ರಿಸ್ತನು ದೇವರ ಬಳಿಯಲ್ಲಿದ್ದನು, ಯೇಸು ಕ್ರಿಸ್ತನೇ ದೇವರಾಗಿದ್ದನು, ಆ ದೇವರೇ ನಮಗೋಸ್ಕರವಾಗಿ ನರಮನುಷ್ಯನಾಗಿ ಬಂದನು ಎಂಬಂಥದ್ದನ್ನು ಬಹಳ ಅದ್ಭುತವಾಗಿ ಈ 1ನೇ ಅಧ್ಯಾಯದಲ್ಲಿ ವಿವರಿಸುತ್ತಾ ವರ್ಣಿಸುತ್ತಾ ನಮ್ಮೆಲ್ಲರಿಗೂ ತಿಳಿಸುವಂಥವನಾಗಿದ್ದಾನೆ. ಸೃಷ್ಟಿ ಎಲ್ಲವೂ ಯೇಸು ಕ್ರಿಸ್ತನಿಂದಲೇ ಆದದ್ದು, ಯೇಸು ಕ್ರಿಸ್ತನಿಗೋಸ್ಕರವೇ ಆದದ್ದು. ಯೇಸು ಕ್ರಿಸ್ತನು ಸೃಷ್ಟಿಯ ಮೊದಲಿನಿಂದಲೇ, ಅಂದರೆ ಆದಿಯಿಂದಲೇ ನಿರಂತರವಾಗಿ ಇರುವಂಥವನು ಎಂಬುದಾಗಿ ಹೇಳುವುದಲ್ಲದೆ, ಮನುಷ್ಯನ ಪಾಪದ ನಿಮಿತ್ತವಾಗಿ ಜನರು ಮರಣಕ್ಕೆ ಒಪ್ಪಿಸಲ್ಪಟ್ಟಾಗ ಜನರನ್ನು ವಿಮೋಚಿಸುವುದಕ್ಕೋಸ್ಕರ ಆ ಯೇಸು ಕ್ರಿಸ್ತನೇ ನರಮನುಷ್ಯನಾಗಿ ಬಂದು ತ್ಯಾಗ ಮಾಡಿ ಪ್ರಾಣ ಕೊಟ್ಟು ಎಲ್ಲ ಮನುಷ್ಯರಿಗೂ ರಕ್ಷಣೆಯ ಮಾರ್ಗ ತೆರೆದಿದ್ದಾನೆ. ಯೇಸು ಕ್ರಿಸ್ತನೇ ದೇವರಾಗಿದ್ದರೂ ಎಲ್ಲವನ್ನು ತ್ಯಜಿಸಿ ನಮ್ಮ ಮೇಲನ ಪ್ರೀತಿಗೋಸ್ಕರವಾಗಿ ಲೋಕಕ್ಕೆ ಬಂದಿದ್ದಾನೆ. ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡುತ್ತಾನೆ ಅಂದರೆ, ಕ್ರೂಜೆಯಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡು ರಕ್ತದ ಮೂಲಕವಾಗಿ ನಮಗೆ ವಿಮೋಚನೆ ಕೊಟ್ಟಿದ್ದಾನೆ. ಮೃತ್ಯುಂಜಯನಾಗಿ ಎದ್ದು ಬಂದು ನಮ್ಮೆಲ್ಲರಿಗೂ ಕೂಡ ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ. ಈ ಪ್ರೀತಿ ಅಳಿಯಲಾರದಷ್ಟು, ನೆನೆಸಲಾರದಷ್ಟು, ವರ್ಣಿಸಲಾರದಷ್ಟು. ಈ ಪ್ರೀತಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಕರ್ತನೇ, ದಯಾಮಯ ಸ್ವಾಮಿ, ಕೃಪಾ ಸಂಪೂರ್ಣನಾದ ದೇವರೇ, ನಮ್ಮನ್ನು ಕೈ ಹಿಡಿದು ನಡೆಸುವ ಆತನು ನೀನು. ನಿನ್ನ ಪ್ರೀತಿಯನ್ನು ಅರಿತುಕೊಂಡು ಅನೇಕರಿಗೆ ಅದನ್ನು ಸಾರಲು ನಮ್ಮನ್ನು ಬಲಪಡಿಸು. ಯೇಸುವಿಗಾಗಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.